ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಈಗ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕೌನ್ಸಿಲಿಂಗ್ ಯಾವಾಗ, ಕೌನ್ಸಿಲಿಂಗ್ ಇನ್ನೂ ಸಹ ಲೇಟ್ ಆಗುತ್ತಾ, ನೆಕ್ಸ್ಟ್ ಪ್ರೊಸೀಜರ್ಸ್ ಏನಿದೆ, ಆಫ್ಟರ್ ವೆರಿಫಿಕೇಷನ್ ಸ್ಲಿಪ್ಪು ನೆಕ್ಸ್ಟ್ ಪ್ರೊಸೀಜರ್ಸ್ ಏನಿದೆ ಅಂತ ಕೇಳ್ತಿದ್ದಾರೆ. ಸೊ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನೀವು ಆಪ್ಷನ್ ಎಂಟ್ರಿಯನ್ನು ಯಾವಾಗ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಲೆಂತಿ ಆಗಿರುತ್ತೆ, ಬಟ್ 100% ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಆಗಿರೋ ಚಾನಲ್ಗೆ ಪಟ್ಟಂತಹ ಒಂದು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡಿದ್ರ ಅಂತಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ನೀವು ಕಾಲೇಜಸ್ಗೆ ಜಾಯ್ನ್ ಆಗಿದ್ದ ಆದಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಸೊ ಹಾಗಾಗಿ ಚಾನಲ್ಗೆ ಈಗಲೇ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ನೋಡಿ, ಮೊದಲಿಗೆ ನೀವು ಈಗಾಗಲೇ KCET ವಿದ್ಯಾರ್ಥಿಗಳು ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಆದರೆ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಿದ್ರೆ ಸಾಕಷ್ಟು ಸ್ಟೂಡೆಂಟ್ಸು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಸೊ ಅವರು ಮತ್ತೊಂದ್ಸಲಿ ಟ್ರೈ ಮಾಡಿ, ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಆದರೆ ಡೌನ್ಲೋಡ್ ಆಗುತ್ತೆ. ಈಗ ನೀವು ನಾನು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇರುವಂಥ ಪ್ರೊಸೀಜರ್ ಏನು, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತಾ, ಇಲ್ಲ ಅಂತಂದರೆ ಸ್ವಲ್ಪ ಏನಾದರೂ ಲೇಟ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ಈಗ ಒಂಚೂರು ಲೇಟ್ ಆದರೆ ಆಗುತ್ತೆ, ನಿಮ್ಮ ಒಂದು ಕೌನ್ಸಿಲಿಂಗು ಸ್ಟಾರ್ಟ್ ಆಗೋದಕ್ಕೆ ಸ್ವಲ್ಪ ತಡ ಆದರೆ ಆಗುತ್ತೆ. ಯಾಕೆ ಅಂತ ಅಂದರೆ ನೋಡಿ, ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಈ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ಸಾಕಷ್ಟು ಸ್ಟೂಡೆಂಟ್ಸು ನಾನು ಕೆಲವೊಂದಿಷ್ಟು ಕೋಟಾಗಳನ್ನು ಕ್ಲೈಮ್ ಮಾಡಿದ್ದೀನಿ. ಅದು ರೂರಲ್ ಕೋಟಾ ಆಗಿರ್ಬೋದು ಅಥವಾ ಬೇರೆ ಕೋಟಾ ಆಗಿರ್ಬೋದು, ನಾನು ಕ್ಲೈಮ್ ಮಾಡಿದ್ದೀನಿ. ಬಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತೋರಿಸಿಲ್ಲ, ನಾನು ಏನು ಮಾಡೋದು ಅಂತ ಹೇಳಿಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ರು. ಸೊ ಹಾಗಾಗಿ KE ಅವರು ಏನು ಮಾಡಿದ್ದಾರೆ ಅಂತ ಅಂದರೆ, ಇಂತಹ ಸ್ಟೂಡೆಂಟ್ಸ್ಗೆ ಯಾರಿಗಾದರೂ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಡೀಟೇಲ್ಸ್ ಯಾರ್ದೆಲ್ಲ ಇನ್ಕರೆಕ್ಟ್ ಇದೆ, ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅಂತಹ ಸ್ಟೂಡೆಂಟ್ಸ್ಗೆ ಮೊದಲಿಗೆ ಒಂದು KE ಕಡೆಯಿಂದನೇ ಒಂದು ಲಿಂಕನ್ನು ಕೊಟ್ಟು ಯಾವ ದಿನಾಂಕಕ್ಕೆ ಏನು ಅಂತ ಹೇಳಿಬಿಟ್ಟು, ದಿನಾಂಕ ಇನ್ನೂ ಸಹ ನಿಗದಿಪಡಿಸಿಲ್ಲ, ಯಾವಾಗ ಅಂತ ಹೇಳಿಬಿಟ್ಟು ಒಂದು KE ಕಡೆಯಿಂದ ಒಂದು ಲಿಂಕನ್ನು ಕೊಡ್ತಾರೆ. ಆ ಲಿಂಕಲ್ಲಿ ಸ್ಲಾಟನ್ನು ಬುಕ್ ಮಾಡಿಕೊಂಡು ಸ್ಟೂಡೆಂಟ್ಸು KE ಆಫೀಸ್ಗೆ ವಿಸಿಟ್ ಮಾಡಿ, ಆನ್ಲೈನಲ್ಲ, ಈ ಆನ್ಲೈನಲ್ಲಿ ಸ್ಲಾಟನ್ನು ಬುಕ್ ಮಾಡ್ಕೋಬೇಕು. KE ಆಫೀಸ್ಗೆ ವಿಸಿಟ್ ಮಾಡಿ ಅವರ ಒಂದು ಪ್ರಾಬ್ಲಮನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಇನ್ನೂ ಸಹ ಅದರದ್ದು ಒಂದು 6 to 10 ಡೇಸು ಟೈಮ್ ಆದರೆ ಬೇಕೇ ಬೇಕಾಗುತ್ತೆ. ಯಾಕಂತಂದರೆ ಸ್ಲಾಟನ್ನು ಬುಕ್ ಮಾಡಬೇಕು, ಇನ್ನೂ KE ಕಡೆಯಿಂದ ಲಿಂಕನ್ನು ಕೊಟ್ಟಿಲ್ಲ, ಲಿಂಕನ್ನು ಕೊಡ್ತಾರೆ. ಅದಾದಮೇಲೆ ಹೋಗಿ ಆಫೀಸ್ಗೆ ಹೋಗಿ ಎಲ್ಲನೂ ಸಹ ಸರಿಪಡಿಸ್ಕೊಳ್ಳೋದಕ್ಕೆ ಅದು ಒಂದು 10 ದಿನ ಆದರೆ ಬೇಕಾಗುತ್ತೆ. ಜೊತೆಗೆ ಈ ವರ್ಷ KCET ಆ್ಯಂಡ್ ಆಗಿನೂ ನೀಟು ಕಂಬೈನ್ಡ್ ಕೌನ್ಸಿಲಿಂಗ್ ಆದರೆ ನಡೆಯುವಂಥದ್ದು. ಓಕೆನಾ, ಅಟ್ ಎ ಟೈಮು KCET ಆ್ಯಂಡ್ ಆಗಿನೂ ಸಹ ನೀಟ್ ಕೌನ್ಸಿಲಿಂಗ್ ಕಂಬೈನ್ಡ್ ನಡೆಯುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು KCET ಎಕ್ಸಾಮನ್ನು ಬರೆದಿರ್ತೀರಾ, ಜೊತೆಗೆ ನೀಟ್ ಎಕ್ಸಾಮನ್ನು ಬರೆದಿರ್ತೀರಾ, ಎರಡರಲ್ಲೂ ಸಹ ಪಾರ್ಟಿಸಿಪೇಟ್ ಆದರೆ ಮಾಡ್ತಾರೆ ಸ್ಟೂಡೆಂಟ್ಸು. ಇಂಜಿನಿಯರಿಂಗ್ ಕಾಲೇಜಸ್ನು ಆ್ಯಡ್ ಮಾಡ್ತಾರೆ, ಮೆಡಿಕಲ್ ಕಾಲೇಜಸ್ನು ಆ್ಯಡ್ ಮಾಡ್ತಾರೆ. ಯಾವ ಸೀಟ್ ಅಲಾಟ್ ಆದರೆ ಆ ಒಂದು ಕಾಲೇಜಿಗೆ ಹೋಗ್ತಾರೆ. ಇಂಜಿನಿಯರಿಂಗ್ ಅಲಾಟ್ ಆದರೆ ಇಂಜಿನಿಯರಿಂಗ್, ಮೆಡಿಕಲ್ ಅಲಾಟ್ ಆದರೆ ಮೆಡಿಕಲ್ಗೆ. ಓಕೆನಾ, ಅಂತ ಸ್ಟೂಡೆಂಟ್ಸು ಈಗ ಬೋತ್ KCET ಆ್ಯಂಡ್ ನೀಟ್ ಎಕ್ಸಾಮ್ ಬರೆದಿರುವಂಥ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತ ಅಂದರೆ, ಈಗ ಇದೇ ಒಂದು KE ವೆಬ್ಸೈಟಲ್ಲೇ ಸಹ ನಿಮ್ಮ ಒಂದು ನೀಟ್ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡೋದಕ್ಕೆ, ಅಂದರೆ ನಿಮ್ಮ ಒಂದು ನೀಟ್ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದನ್ನು ಎಂಟ್ರಿ ಮಾಡೋದಕ್ಕೆ KE ಕಡೆಯಿಂದ ಒಂದು ಲಿಂಕನ್ನು ಕೊಡ್ತಾರೆ. ಏನಕ್ಕೆ ಅಂತ ಅಂದರೆ, KCET ಆ್ಯಂಡ್ ಆಗಿನೂ ನೀಟ್ ವಿದ್ಯಾರ್ಥಿಗಳು ಕಂಬೈನ್ಡ್ ಎರಡು ಯಾರಾದರೂ ಬರ್ದಿರ್ತೀರಾ, ಇವರಿಗೆ ಒಂದೇ ವೆರಿಫಿಕೇಷನ್ ಸ್ಲಿಪ್ ಆದರೆ ಸಿಗೋದಲ್ವ. ಹಾಗಾಗಿ ಅವರ ಒಂದು ನೀಟ್ ರೋಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ KE ಕಡೆಯಿಂದ ಅವಕಾಶವನ್ನು ಮಾಡಿಕೊಡ್ತಾರೆ. ಅಂತಹ ಸ್ಟೂಡೆಂಟ್ಸು ಫಸ್ಟು ಎಂಟ್ರಿಯನ್ನು ಮಾಡಬೇಕು, ಅದಾದಮೇಲೆ ನೆಕ್ಸ್ಟ್ ವೆರಿಫಿಕೇಷನ್ ಸ್ಲಿಪ್ಪು. ಜೊತೆಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸು KCETಯನ್ನು ಬರೆದಿರೋದಿಲ್ಲ, ಕೇವಲ ನೀಟ್ ಮಾತ್ರ ಬರೆದಿರ್ತಾರೆ. ಅಂತಹ ಸ್ಟೂಡೆಂಟ್ಸ್ಗೆ ಇನ್ನೂ ಸಹ ನೀಟ್ದು ವೆರಿಫಿಕೇಷನ್ ಸ್ಲಿಪ್ ಆದರೆ ಸಿಕ್ಕಿಲ್ಲ, ಅವ್ರಿಗೆ ನೀಟ್ದು ವೆರಿಫಿಕೇಷನ್ ಸ್ಲಿಪ್ ಆದರೆ ಬೇಕಾಗುತ್ತೆ. ಯಾಕೆ ಅಂತ ಅಂದರೆ, ಅವರು ಒಂದು ಸಹ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದರೆ ಸೇಮ್ ನಿಮಗೆ ಯಾವ ರೀತಿ ವೆರಿಫಿಕೇಷನ್ ಸ್ಲಿಪ್ ಬಂದಿದೆಯೋ ಅದೇ ರೀತಿ ಅವ್ರಿಗೂ ಸಹ ಒಂದು ಆಪ್ಷನ್ ಎಂಟ್ರಿ QR ಕೋಡ್ ಆಗಿರ್ಬೋದು, ಇಲ್ಲಾಂತಂದರೆ ಆಪ್ಷನ್ ಎಂಟ್ರಿ ನಂಬರ್ ಆಗಿರ್ಬೋದು, ಆ ರೀತಿ ಕೊಡ್ತಾರೆ. ಹಾಗಾಗಿ ಅವ್ರಿಗೂ ಸಹ ಒಂದು ವೆರಿಫಿಕೇಷನ್ ಸ್ಲಿಪ್ಪು ಬೇಕೇ ಬೇಕು. ಇನ್ನೂ ಇದುವರೆಗೂ ಸಹ ರಿಲೀಸ್ ಆದರೆ ಮಾಡಿಲ್ಲ. KE ಕಡೆಯಿಂದ ಇರುವಂತಹ ನೆಕ್ಸ್ಟ್ ಸ್ಟೆಪ್ಸು, ಮೊದಲಿಗೆ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾರೆಲ್ಲ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ ಅಂತಹ ಸ್ಟೂಡೆಂಟ್ಸ್ಗೆ ಫಸ್ಟು ಒಂದು ಸ್ಲಾಟನ್ನು ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಅವರ ಒಂದು ಪ್ರಾಬ್ಲಮನ್ನು ಸರಿಪಡಿಸ್ತಾರೆ. ಅದಾದಮೇಲೆ KCET ಸ್ಟೂಡೆಂಟ್ಸು ಯಾರಾದರೆ ಒಂದು ನೀಟ್ ಎಕ್ಸಾಮು ಬರೆದು ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದಾರೋ ಅಂತಹ ಸ್ಟೂಡೆಂಟ್ಸು ಅವರ ಒಂದು ನೀಟ್ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡೋದಕ್ಕೆ ಒಂದು ಲಿಂಕನ್ನು ಕೊಡ್ತಾರೆ. ಅದಾದಮೇಲೆ ನೀಟ್ ಸ್ಟೂಡೆಂಟ್ಸ್ಗೆ ಯಾರು ಬರೀ ನೀಟ್ ಎಕ್ಸಾಮ್ ಮಾತ್ರ ಬರೆದಿರ್ತಾರೋ ಅಂತಹ ಸ್ಟೂಡೆಂಟ್ಸ್ಗೆ ನೀಟ್ ವೆರಿಫಿಕೇಷನ್ ಸ್ಲಿಪ್ ಆದರೆ ಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗೋದು. ಓಕೆನಾ, ಇಷ್ಟು ಪ್ರೊಸೀಜರೂ ಕಂಪ್ಲೀಟ್ ಆಗಬೇಕು. ಇಷ್ಟು ಪ್ರೊಸೀಜರ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ದಿನ ಟೈಮ್ ತಗೊಳುತ್ತೆ ಅಂತ ನೀವು ಕೇಳೋದಾದರೆ ಎಕ್ಸಾಕ್ಟಾಗಂತೂ ಹೇಳೋದಕ್ಕೆ ಆಗೋದಿಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ ಇನ್ನೂ ಸಹ 20 ಡೇಸ್ ಆದರೆ ಬೇಕಾಗುತ್ತೆ ನಿಮ್ಮ ಒಂದು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗೋದಕ್ಕೆ. ಒನ್ಸ್ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಒನ್ಸ್ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಕೊಟ್ಟರೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಒಂದು 20 to 25 ಡೇಸು, ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ 20 ಡೇಸು, ಥರ್ಡ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಒಂದು 15 ಡೇಸ್ ಆದರೆ ಬೇಕಾಗುತ್ತೆ. ಈ ರೀತಿ 3 ರೌಂಡ್ಸ್ ಆದರೆ ನಡೆಯುವಂಥದ್ದು. ಪ್ರತಿಯೊಂದು ರೌಂಡ್ಗೂ ಸಹ ಅದರದೇ ಆದಂಥ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ.
ಅದನ್ನೆಲ್ಲನೂ ಸಹ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೀರಾ ಅಂತ ಅಂದರೆ ಅಷ್ಟೇ ನೀವು ಅಂದ್ಕೊಂಡಿರೋಂತಹ ಕಾಲೇಜು ನಿಮಗೆ ಬಂದಿರೋವಂತಹ ರ್ಯಾಂಕಿಂಗ್ಗೆ ಎಲ್ಲನೂ ಒಂದು ಸೀಟನ್ನು ಪಡ್ಕೊಳ್ಳೋದಕ್ಕೆ ಆಗೋದು. ಏನಾದರೂ ಮಿಸ್ಟೇಕ್ಸನ್ನು ಮಾಡಿದ್ದೀರಾ, ನಾನು ಆಪ್ಷನ್ ಎಂಟ್ರಿ ಟೈಮಲ್ಲಿ ನೋಡ್ಕೋತೀನಿ, ನಾನು ಹೆಂಗೆ ಬಂದರೆ ಹಂಗೆ ಮಾಡ್ಕೋತೀನಿ ಅಂತ ಅಂದರೆ 100% ಆಗಿ ನಿಮಗೆ ಕಾಲೇಜ್ ಸೀಟ್ ಆದರೆ ಅಲಾಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ ಆದಷ್ಟು ಸಹ ಕೌನ್ಸಿಲಿಂಗ್ ಪ್ರೊಸೀಜರ್ ಬಗ್ಗೆ ತಿಳ್ಕೊಳ್ಳಿ. ಓಕೆನಾ? ಈಗ ನಾನಂತಾನೆ ಅಲ್ಲ, ಸಾಕಷ್ಟು ಯೂಟ್ಯೂಬರ್ಸ್ ನಿಮಗೆ ವಿಡಿಯೋಸ್ ಮಾಡಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾನೆ ಇರ್ತಾನೆ. ಸೊ ನೋಡಿ ಯಾರಾದರೂ ಜೆನ್ಯೂನ್ ಕಂಟೆಂಟನ್ನು ಕೊಡ್ತಿದ್ದಾರೆ, ಸೊ ಕೌನ್ಸಿಲಿಂಗ್ ಬಗ್ಗೆ ಏನೆಲ್ಲ ಅವ್ರು ಹೇಳ್ತಿದ್ದಾರೆ ಅಷ್ಟನ್ನು ಸಹ ಕ್ಯಾಚ್ ಮಾಡ್ಕೊಳ್ಳಿ. ನಿಮಗೆ ಯಾವ್ಯಾವ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ಸೊ ಹೇಳಿದಂಥ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದ್ದೀರ ಅಂತ ಅಂದರೆ ಅಲ್ಲಿ ನಿಮಗೆ ಕಾಲೇಜಲ್ಲಿ ಸೀಟ್ ಆದರೆ ಅಲಾಟ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ರೌಂಡ್ ಆಫ್ ಶೆಡ್ಯೂಲ್ ಯಾವ ರೀತಿ ಇರುತ್ತೆ ಅಂತಂದರೆ ಮೊದಲಿಗೆ ನಿಮಗೆ ನೋಡಿ ಫಸ್ಟ್ ರೌಂಡ್ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದ ಆದಮೇಲೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಆಗಿದ್ದ ಆದಮೇಲೆ ನೆಕ್ಸ್ಟ್ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಆಪ್ಷನ್ ಎಂಟ್ರಿಯನ್ನು ಮಾಡಿದ್ರೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆದರೆ ಗೊತ್ತಾಗುತ್ತೆ. ಸೊ ಆ ಒಂದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿದ್ದ ಆದಮೇಲೆ ಈಗ ಸ್ಟೂಡೆಂಟ್ಸು ಫಸ್ಟ್ ರೌಂಡಿಂದನೇ ಕಾಲೇಜ್ಗೆ ಜಾಯ್ನ್ ಆಗ್ತೀನಿ ಅನ್ನೋಂಥ ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಸೊ ಎಲ್ಲನೂ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಫಸ್ಟ್ ರೌಂಡ್ ಶೆಡ್ಯೂಲ್ ಒನ್ಸ್ ರಿಲೀಸ್ ಮಾಡಿದ ಆದಮೇಲೆ ನಾನು ಈಗಲೇ ನಿಮ್ಗೆ ಏನಾದರೂ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದರೆ ನಿಮಗೆ ತುಂಬ ಕನ್ಫ್ಯೂಸ್ ಆದರೆ ಆಗುತ್ತೆ. ಫೀಸ್ ಯಾರು ಪೇ ಮಾಡಬೇಕು, ಚಾಯ್ಸ್ ಎಂಟ್ರಿ ಯಾರು ಸೆಲೆಕ್ಟ್ ಮಾಡಬೇಕು, ಸೊ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಈಗಲೇ ಹೋಗಬೇಡಿ. ಯಾಕಂತ ಅಂದರೆ ಆ ಟೈಮಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಓಕೆನಾ? ಫೀಸನ್ನು ಯಾರು ಪೇ ಮಾಡಬೇಕು, ಯಾವ ರೀತಿ ಪೇ ಮಾಡಬೇಕು, ಬ್ಯಾಂಕಲ್ಲಿ ಯಾವ ರೀತಿ ಪೇ ಮಾಡಬೇಕು, ಏನೆಲ್ಲ ಡೀಟೇಲ್ಸ್ ಬೇಕು, ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನು ಸಹ ನಿಮಗೆ ಆನ್ ಟೈಮ್ ಅಪ್ಡೇಟ್ ಆದರೆ ಸಿಗ್ತಿರುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಓಕೆನಾ? ಫರ್ದರ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ಸಹ ರೆಸ್ಪಾನ್ಸ್ ಆದರೆ ಮಾಡ್ತೀನಿ. ಇಲ್ಲ ಅಂತಂದರೆ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ಆದರೆ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.